ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ನನಗೆ ಕಾಮನ್ ಸೆನ್ಸ್ ಇಲ್ಲ ಎಂದು ಹೇಳಿದ್ದು ಅವನಿಗೆ ಪೂರ ಕಾಮನ್ ಸೆನ್ಸ್ ಇಲ್ಲ ಎಂದ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಕಿಡಿಕಾರಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಮುಸ್ಲಿಂ ಮನೆ ಮುಂದೆ ಫ್ಲೆಕ್ಸ್ ಯಾಕೆ ಹಾಕಬೇಕು, ಅವರ ಮನೆ ಮುಂದೆ ಗಣಪತಿ ಇಡಬೇಕಾ ಎಂದು ಹೇಳ್ತಾರೆ. ಆದರೆ ಅವರಿಗೆ ಹಿಂದೂಗಳು ಹಾಗೂ ಮುಸ್ಲಿಮರು ಇಬ್ಬರು ಓಟ್ ಹಾಕಿದ್ದು ಓಲೈಸುವುದು ತಪ್ಪು ಎಂದರು. ಸಚಿವರು ಈ ರೀತಿಯ ಘಟನೆಗಳು ಮುಂದೆ ಆಗದಂತೆ ನೋಡಿಕೊಳ್ಳಬೇಕೆಂದರು. ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರು ಹೀಯಾಳಿಸೋದು ಬೈಯೋದು ಮಾಡ್ತಾರೆ. ನಮಗೂ ಹೀಯಾಳಿಸೋಕೆ ಬೈಯೋಕೆ ಬರುತ್ತದೆ, ಆದರೆ ಏಕೆ? ಆನೆ ಹೋಗ್ತಾ ಇರುತ್ತೆ, ನಾಯಿ ಬೊಗಳ್ತಾ ಇರುತ್ತೆ, ನಾಯಿಗಳು ಎಂದು ಸುಮ್ಮನಿದ್ದೇವೆ ಎಂದರು. 20 ವರ್ಷ ಸಂಸದನಾಗಿ ಏನು ಮಾಡಿಲ್ಲ, ಲೋಕಸಭೆಯಲ್ಲಿ ಏನು ಮಾತನಾಡಿಲ್ಲ ಎಂದು ಹೇಳಿದ್ದಾರೆ. ನಾನು ಮಾತನಾಡುವಾಗ ಎಲ್ಲಿದ್ದ, ಯಾವೂರಲ್ಲಿದ್ದ ಗೊತ್ತಿಲ್ಲ ಎಂದು ಲೇವಡಿ ಮಾಡಿದ್ದ ಅವರು, ನಾನು ಸಾಕಷ್ಟು ಬಾರಿ ಮಾತನಾಡಿದ್ದೇನೆ, ಅದನ್ನು ಮರೆತು ಬಿಟ್ಟಿದ್ದಾರೆ ಎಂದರು. ಸಚಿವರು ಮೊದಲು ಸರಿಯಾಗಿ ನಡೆದುಕೊಳ್ಳಲಿ, ಗೌರವದಿಂದ ಇರೋದು ಕಲಿಯಲಿ ಎಂದ ಜಿಎಂ ಸಿದ್ದೇಶ್ವರ್, ಎಸ್ ಮಲ್ಲಿಕಾರ್ಜುನ್ಗೆ ಕಾಮನ್ ಸೆನ್ಸ್ ಇದೆಯಾ ನೋಡಿಕೊಳ್ಳಲಿ ಎಂದರು. ಹಿಂದೂ ಮುಸ್ಲಿಂ ಅಣ್ಣ ತಮ್ಮಳಂಗಿದ್ವಿ. ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ, ಈ ರೀತಿಯಾಗಿ ದೌರ್ಜನ್ಯ ಮಾಡಿದರೆ ಹಿಂದೂಗಳು ಭಾಳ ಜನ ಇದ್ದಾರೆ. ಇದು ಒಳ್ಳೆತನ ಅಲ್ಲ. ಇವತ್ತು ನೀವೆಲ್ಲರೂ ಕೂಡ ಸಹಿಸ್ಕೊಂಡು ಸುಧಾರಿಸ್ಕೊಂಡು ಹೋಗೋವಂಥದ್ದು ಕಲಿಬೇಕು. ಅವತ್ತಿಂದ ಒಂದು ದಿವಸ ನಾವು ನೋಡಿದ್ವಿ, ಹಳ್ಳಿಮರ ಸರ್ಕಲ್ನಾಗೆ ಅಲ್ಲಿ ಯಾರೋ ಫ್ಲೆಕ್ಸ್ ಹಾಕಿದ್ದಾರೆ ಶಿವಾಜಿ ಅಂತೇಳಿ ಮಟ್ಟಿಕಲ್ ಹತ್ರ, ಅಲ್ಲಿ ಗಲಾಟೆ ಆಗಿದ್ದು ತಣ್ಣಗಾಗಿದೆ. ಅದು ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದರೆ ಅವ್ರ ಮನೆ ಮುಂದೆ ಯಾಕೆ ಅಲ್ಲಿ ಯಾಕೆ ಹಾಕಬೇಕು, ಮುಸ್ಲಿಂ ಮನೆ ಮುಂದೆ ಹೋಗಿ ಗಣಪತಿ ಇಡ್ಬೇಕಾ, ಅವ್ರ ಮನೆ ಮುಂದೆ ಓಡಾಡ್ಬೇಕಾ ಅಂತ ಹೇಳ್ತಾರೆ. ಬಹುಶಃ ಅವನಿಗೆ ಕಾಮನ್ ಸೆನ್ಸ್ ನನಗಿಲ್ಲ ಅಂತೇಳಿ, ಅವ್ನು ಪೂರ ಕಾಮನ್ ಸೆನ್ಸ್ ಇಲ್ಲ ಅವನಿಗೆ. ಮೊದಲು ಯಾವ ರೀತಿ ಎಲ್ಲರೂ ಒಂದೇ, ಹಿಂದೂನೇ ಆಗಲಿ ಮುಸ್ಲಿಮ್ಸ್ ಆಗಲಿ ಒಂದೇ. ಅವ್ರ ಜೊತೆ ಹಿಂದೂಗಳು ಓಟ್ ಕೊಡಿದ್ದಾರೆ ಅಥವಾ ಮುಸ್ಲಿಮ್ಗಳು ಓಟ್ ಕೊಡಿದ್ದಾರೆ ಅಂತೇಳಿ ಓಲೈಸೋದು ಬಹಳ ತಪ್ಪು. ಮೊದಲು ಈ ಜಿಲ್ಲೆ ಒಳಗೆ ಈ ರೀತಿ ಆಗದಂಗೆ ನಡ್ಕೋಬೇಕಾಗಿದ್ದು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಇದರ ಬಗ್ಗೆ ಗಮನ ಹರಿಸಿ ಸರಿಯಾಗಿ ಅಣ್ಣ ತಮ್ಮೊಳಗೆ ನಡ್ಕೊಳ್ಳೋಂಥ ಕೊಡೋಂಥ ಕೆಲಸ ಮಾಡಲಿ. ಇವು ಬರೀ ಇನ್ನೊಬ್ಬರನ್ನ ಹೀಯಾಳ್ಸೋದು, ಇನ್ನೊಬ್ರು ಬೈಯೋದೇ ಮಾಡ್ತಾರೆ. ನಮಗೂ ಭಾಳ ಹೀಯಾಳ್ಸೋಕ್ಕೆ ಬರ್ತದೆ, ಭಾರಿ ಬೈಯೋಕ್ಕೆ ಬರ್ತದೆ. ಯಾಕೆ ಬೇಕು ಇವೆಲ್ಲ? ಆನೆ ಹೋಗ್ತಾ ಇರ್ತದೆ, ನಾಯಿ ಬೋಳ್ತಾ ಇರ್ತದೆ, ನಾಯಿಗಳು ಅಂತ ನಾನು ಸುಮ್ಕಾಗಿದ್ದೀನಿ. ಹೀಗೆ ಮಾಡಿದರೆ ಮತ್ತು ನಾವು ಪ್ರೆಸ್ ಮೀಟ್ ಮಾಡ್ತೀವಿ, ನಾವು ಏನು ಬೇಕೋ ಅದು ಏನೇನು ಮಾತಾಡಿದ್ರೆ ಎಲ್ಲಕ್ಕೂ ಕೂಡ ಕೊಡ್ಲಿಕ್ಕೆ ಸಿದ್ಧವಾಗಿದ್ದೀವಿ. ನಾವು ಯಾರು ಏನು ಕಡಿಮೆ ಇಲ್ಲ. ನಾವು ಕೂಡ ಇಲ್ಲಿ 20 ವರ್ಷ MP ಆಗಿ ಏನೂ ಮಾಡಿಲ್ಲ ಅಂತ ಹೇಳಿದಾನೆ. ಒಂದು ದಿವಸ ನಾವು ಲೋಕಸಭೆ ಮಾತಾಡಿಲ್ಲ ಅಂತ ಹೇಳಿದಾನೆ, ನೋಡಿದೆ ನಾನು ನನ್ನ ಪೇಪರ್. ಅವ್ನಿಗೆ ಗೊತ್ತೈತೆ ಇಲ್ಲ, ಅವಾಗ ಎಲ್ಲಿದ್ದ, ಯಾವ ಊರಾಗಿದ್ದ, ಎಲ್ಲಿದ್ದ ಗೊತ್ತಿಲ್ಲ. ನಾನು ನನ್ನಷ್ಟು ಮಾತಾಡೋರು ಯಾರೂ ಇಲ್ಲ. 1263 ಕ್ವಶನ್ ಹಾಕಿದ್ದೀನಿ ಮೊದಲನೇ ವರ್ಷ. ಮೊದಲನೇ ಸಾರಿ ಸುಮಾರು 60-70 ಸಾರಿ ಮಾತಾಡಿದ್ದೀನಿ. ಹಂಗೆ ಎರಡನೇ ಸಾರಿ ಮಾಡಿದ್ದೀನಿ, ಎರಡನೇ ಸಾರಿನೂ ಮಾತಾಡಿದ್ದೀನಿ. ನೀವೇ ಪತ್ರಿಕೆಗಳು ಪ್ರಕಟ ಮಾಡಿದ್ದೀರ, GM ಸಿದ್ದೇಶ್ವರ್ ಇಷ್ಟು ಸಾರಿ ಮಾತಾಡಿದ್ದಾರೆ ಅಂತೇಳಿ, ಇಷ್ಟು ಸಾರಿ ಕ್ವಶನ್ ಹಾಕಿದ್ದಾರೆ ಅಂತ. ಎರಡನೇನ ಮೂರನೇ ಆಗಿದ್ದಾನೆ ರಾಜ್ಯದಲ್ಲಿ. ಅದನ್ನೆಲ್ಲ ಮರ್ತುಬಿಟ್ಟು ನಾನು ಓದಿರೋಕ್ಕಿಲ್ಲ. ಅವನು ಈಗ ಓದ್ತಿರೋಂಗೆ ಕಾಣ್ತಾನೆ. ಬಹುಶಃ ಅದನ್ನು ಸರಿಯಾಗಿ ನಡ್ಕೊಳ್ಳಿ, ಅದನ್ನು ಗೌರವದಿಂದ ಇರೋದು. ಕಾಮನ್ ಸೆನ್ಸ್ ಇಲ್ಲ ಅಂತ ನನಗನ್ನೋ ಬದಲು ಅವನಿಗೆ ಕಾಮನ್ ಸೆನ್ಸ್ ಐತಿಲ್ಲ, ಅವನೇ ಕೇಳ್ತೇನೆ. ನಾನು ಹೋಗ್ತಾರೆ, ನಮ್ಮರೆಲ್ಲ SP ತಕ್ಕ ಹೋಗ್ತಾರೆ, ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಅವ್ರ ಮೇಲೆ ಒತ್ತಡ ಮಾಡ್ತಾರೆ. ಹಂಗೇನಿದ್ದರೆ ನಾವು ಧರಣಿ ಮಾಡ್ತೀವಿ, ಸತ್ಯಾಗ್ರಹ ಮಾಡ್ತೀವಿ. ನಾವೇನು ಬಿಡೋದಿಲ್ಲ. ಹಿಂದೂಗಳು ಯಾರು ಏನು ಕಡಿಮೆ ಇಲ್ಲ, ನ್ಯಾಯ ಬೇಕಷ್ಟೇ. ನಾವು ಮುಸ್ಲಿಂ ಬಗ್ಗೆ ವಿರೋಧ ಅಂತಲ್ಲ. ಯಾವುದೋ ಒಂದು ಸಣ್ಣ 3 ಜನ ಇರೋದು ಮನೆ ಬಂದು ಸಾವಿರಾರು ಜನ ಬಂದು ಗುಂಗಿರಿ ಅರ್ಥ ಐತೆ ಇದಕ್ಕೆ. ಅಲ್ಲಿ ವಾಸ ಮಾಡ್ಬೇಕಾ ಬೇಡ? ಮನುಷ್ಯತ್ವನೂ ಬೇಕಲ್ಲ. ನಮ್ಮದು ಸರ್ಕಾರ ಇತ್ತಲ್ಲ, ನಾವೇನು ಹಿಂಗೆ ಮಾಡಿದ್ವಿ ಏನು? ಹಿಂಗೆಲ್ಲರ ಗಲಾಟೆ ಆಯ್ತೇನು ಅಂದಾರ? ಹಿಂದೂ ಮುಸ್ಲಿಂ ಗಲಾಟೆ ಆಯ್ತಾನಪ್ಪ? ಹೇಳಿ, ನೀವೇ ಗೊತ್ತಿದೆ ಅಲ್ಲಿ ಹೇಳ್ತಿದ್ದಾರೆ ಗಲಾಟೆ ಆಗಿತ್ತಾ? ಆಗಿತ್ತೇ ಇಲ್ಲ? ಬರೀ ಹಿಂಗೆ ಅನ್ಬೇಡ್ರಿ, ಹೇಳು ಆಗಿತ್ತೇ ಇಲ್ಲ ಅಂತ ಕೇಳಿ, ಟಿವಿಯಾಗೂ ಕೇಳಲಿ.